ನೋಡ್ರಿ ಅಣ್ಣ ಅಲ್ಲಿ ಹೆಂಗೆ ಕಟ್ಟೈತೆ ಉಳಿದಾಡ ಕೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ವಾರ್ಡ್ ನಂಬರ್ 65 ಎಲೆಕ್ಷನ್ಗಳಿಂದ ಎಲ್ಲ ಮುಗಿಯುವುದರಲ್ಲಿ ವಿಶೇಷ ಅನುದಾನದಲ್ಲಿ ಒಂದು ಕುಟುಂಬದಲ್ಲಿ ಒಂದು ಹೊಸ ಯೋಜನೆ ಹಾಕಿದ್ದಾರೆ. ಆ ಕಾಮಗಾರಿ ಮುಗಿ ಹತ್ತಿರ ಬಂದಿದ್ದು ಇಲ್ಲಿ 2 ಮಠ ಆ 2 ಮಠದ ಭಾಗ ಇರ್ಬೋದು, ಅಗಸ್ಮುನಿ ಭಾಗದ ನೀರು ಒಂದು ನಾಲಾ ಮೂಲಕ ನೀರು ಹಾಕಿದೆ. ಇವತ್ತು ಗುತ್ತಿಗೆದಾರರು ಆ ನೀರನ್ನು ಸರಳವಾಗಿ ಹರಿಯಲು ಬಿಡದೆ ಪೈಪ್ಲೈನ್ ಹಾಕಿ ಮಣ್ಣು ಮುಚ್ಚುವಂತ ಕಾರ್ಯ ಇಲ್ಲಿ ಸ್ಥಳೀಕರು ಬಂದು ಅದನ್ನು ಕಾಮಗಾರಿಯನ್ನು ತಡೆ ನಿಲ್ಲಿಸಿದ್ದಾರೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿ ನಾನು ನಮ್ಮ ಉಳಿದಾಡ ಐದೂರಿನ ತಂದಿದ್ದೇನೆ. ಈ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಮುಂದೆ ಮಳೆಗಾಲದಲ್ಲಿ ಯಾವುದೇ ನೀರು ಮುಚ್ಚಿ ಹೊರಗೆ ಬರಲಾರ್ದಂಗೆ ನೀರು ಸರಾಗವಾಗಿ ಹರಿಯಲು ಅನುಕೂಲ ಮಾಡಿಕೊಡ್ಬೇಕು ನಮ್ಮ ವಿನಂತಿ. ಮತ್ತು ಇಲ್ಲಿ ಜನರ ಸಮಸ್ಯೆನೂ ಅದೇ, ಬೇಡಿಕೆನೂ ಅದೇ. ಇದಲ್ಲದೆ ಕಾಮಗಾರಿ ಕೂಡ ವಿಳಂಬ ಆಗ್ತಾ ಇದೆ, ಶಾಲೆಯ ಪ್ರಾರಂಭವಾಗಿದೆ ಮತ್ತು ತೊಂದರೆ ಆಗ್ತಾ ಇದೆ. ನೋಡಿ, ಇದು ಕಳೆದ 1 ವರ್ಷದ ಹಿಂದೆ ಸುಮಾರು 2 ಕೋಟಿ ರೂಪಾಯಿ PWD ಅನುದಾನದಲ್ಲಿ ಒಳ್ಳೆ ಸುಸಜ್ಜಿತವಾದ ರಸ್ತೆ ಮಾಡಿದ್ವಿ. ಅವಾಗ ನಾವು ಶಾಸಕರಿಗೆ ಕಳಕಳಿಯಿಂದ ಕೇಳ್ಕೊತೀವಿ, ಇದನ್ನು ಪೈಪ್ಲೈನ್ ಹಾಕಿ ರಸ್ತೆ ಮಾಡಿ ಅಂತ ಕೇಳಿದಾಗ ಅವಾಗ ಶಾಸಕರು ಗಮನ ಕೊಡಲಿಲ್ಲ. ಇಲ್ಲ, ರಸ್ತೆ ಭಾಳ ಅರ್ಜೆಂಟ್ ಇದೆ. ಇವತ್ತು ಮತ್ತೆ ಯಾಕಂದ್ರೆ ನಾವು ಹೇಳೋದಂದ್ರೆ ಅವಾಗಲೂ ನಾವು ಸುಮಾರು ಒಂದು 3-4 ತಿಂಗಳ ಇಲ್ಲಿ ಸಾರ್ವಜನಿಕ ತೊಂದರೆ ಕೊಟ್ಟು ರಸ್ತೆ ಮಾಡಿದ್ವಿ. ಈಗ ಮತ್ತೆ ಈ ರಸ್ತೆ ಆಗಿರೋದ್ರಿಂದ ಸುಮಾರು ಈಗ ಒಂದು 5-6 ತಿಂಗಳು ಅಂತೂ ನಮಗೆ ಇಲ್ಲಿ ಅಡ್ಡಾಡಲಿಕ್ಕೆ ತೊಂದರೆ ಆಗ್ತದೆ. ನಾವು ಹೇಳಿದ್ರೆ ಶಾಲಾ ಕಾರ್ಯಕ್ರಮವಾಗಿದೆ, ಇಲ್ಲೇ ಸ್ಕೂಲ್ ಇದೆ, ಎಲ್ಲ ಮಕ್ಕಳಿಗೂ ಸಮಸ್ಯೆ ಇದೆ, ಮಠಗಳಿದ್ದಾವೆ. ಆಮೇಲೆ ಮುಖ್ಯ ರಸ್ತೆ ಇಲ್ಲಿ ಮತ್ತೆ ಎಲ್ಲ ಟ್ರಾನ್ಸ್ಪೋರ್ಟ್ಗಳಿದ್ದಾವೆ. ಒಂದು ಮಾರ್ಕೆಟ್ ಏರಿಯಾ ಇದ್ದಾಗಿದ್ದು ಆದಷ್ಟು ಬೇಗ ಕೆಲಸ ಆಗಬೇಕು ನಮಗೆ ಕೆಲಸ ಆಗ್ತಾ ಇದೆ. ಬಟ್ ಭಾಳ ಸ್ಲೋ ಆಗಿ ಕೆಲಸ ಮಾಡಿದ್ರೆ ಅದಷ್ಟು ತ್ವರಿತಗತಿಯಲ್ಲಿ ಕೆಲಸ ಆಗಬೇಕು. ಮತ್ತು ಏನು ನಾಳಂತ ನಾವು ಗಮನಿಸ್ತಿದ್ದೆ ಆ ನಾಳೆ ನೀರು ಸರಾಗವಾಗಿ ಕೆಲಸ ಮಾಡೋದು.